ಯಾಕೆ ಸರ್ ಮತ್ತೆ ನೀವು ಅಗ್ನಿಸ್ಪರ್ಶ ಮಾಡ್ತೀರಾ, ಅದಾದಮೇಲೆ ಅವ್ರ ಜೊತೆ ಇಲ್ಲ ಮನೆಯವ್ರ ಜೊತೆ, ಯಾಕೆ, ಏನಾಯಿತು, ನಿಮ್ಮ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳೇನಾದರೂ ಬಂದಿದೆಯಾ ಅಂತ? ಭಿನ್ನಾಭಿಪ್ರಾಯ ಏನಿರಲಿಲ್ಲ. ನನಗೆ ಯಾಕೋ ಅಲ್ಲಿನ ಒಂದು ವಾತಾವರಣ ನನಗೆ ಇಷ್ಟ ಆಗಲಿಲ್ಲ. ನನಗೆ ಅವರಿಲ್ಲದ ಹೋದ ಒಂದು ಜಾಗದಲ್ಲಿ ನನಗಿರೋದು ಅಷ್ಟು ಅನ್ನಿಸ್ಲಿಲ್ಲ. ಆಚೆ ಬಂದುಬಿಟ್ಟೆ ನಾನು. ಮತ್ತು ಅವರು ಏನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ? ಇಲ್ಲ ಬಿಟ್ಟು ಬಂದಿಲ್ಲ. ಇವತ್ತವರೆಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಸರ್, ಈಗಿನ ಬೆಳವಣಿಗೆ ಬಗ್ಗೆ ಮಾತನಾಡೋದಾದರೆ, ಈಗ ಅವರು ಮೈಸೂರಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಮನೆಯವರು. ಇಲ್ಲಿ ಬೇಡ ಅನ್ನೋದೇ ಅವರ ಒಂದಷ್ಟು, ಅಂದರೆ ಇರೋದೇ ಅಭಿಮಾನಿಗಳಿಗೋಸ್ಕರ ಬೇಕಿದ್ರೆ ಇಟ್ಕೊಂಡ್ಲಿ ಅಂತ ಅನ್ನೋದು. ಸೊ ಮತ್ತೊಂದು ಕಡೆ ಸುದೀಪ್ ಅವರು ಪ್ರತಿಮೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಯಾಕೆ ಎಲ್ಲ ಒಂದು ಕಡೆ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ ಕೂಡ ಕ್ರಿಯೇಟ್ ಆಗೋವಂಥದ್ದು. ಮತ್ತು ಒಂದು ಬೇಜಾರು ಕೂಡ ಆಗುತ್ತೆ, ಯಾಕೆ ಇವರಿಗೆ ಈ ಥರ ಆಗಬೇಕು ಅಂತ. ಸೊ ನಿಮ್ಮ ಪ್ರಕಾರ ಎಲ್ಲ ಆದರೆ ಸರಿ? ಎಲ್ರಿಗೂ ಬೇಜಾರಾಗುತ್ತೆ. ಯಾಕೆಂದರೆ ಈ ಜಾಗದಲ್ಲಿ ಆಗಲಿ ಅಂದರೆ ಎಲ್ರಿಗೂ ಬೇಜಾರೇ. ಎಲ್ಲಿ ಮಾಡಿದ್ರೂ ಮನಸ್ಸು ಸಮಾಧಾನ ಇರೋದಿಲ್ಲ. ಯಾಕೆ ಮೈಸೂರಿನಲ್ಲಿ ಆಗಿದಾಗೆ ಸ್ಮಾರಕ ಎಲ್ಲ ಆಯಿತು. ಸುದೀಪ್ ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ಸಂತೋಷನೇ, ಎಲ್ಲರೂ ಮಾಡಲಿ. ಈ ಜಾಗದಲ್ಲಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದು ಸಿಗೋದಿಲ್ಲ. ಆ ನೆಮ್ಮದಿ ಅಲ್ಲಿ ಸಿಗೋದಿಲ್ಲ. ಭಾಳ ಬೇಜಾರಾಗುತ್ತೆ ಆ ಜಾಗದಲ್ಲಿ ಆಗಿಲ್ಲ ಅಂದರೆ. ಬೇರೆದು ಮಾಡ್ಬೋದು, ಇಲ್ಲ ನಾನು ಕೊಡ್ಬೇಡಿ, ಎಲ್ಲರೂ ಮಾಡ್ಬೋದು, ಕರ್ಕೊಂಡು ಹೋಗ್ಬಿಟ್ಟು ಮಾಡ್ಬೋದು, ತೊಂದರೆ ಇಲ್ಲ. ನಮಗೂ ಯಾರೋ ಜಮೀನು ಕೊಡ್ತೀನಿ ಅಂದ್ರೆ ಮೊನ್ನೆ ಮಾಡ್ಬೋದು. ಆದರೆ ಆ ಜಾಗದಲ್ಲಿ ಇರ್ತಕ್ಕಂಥ ಒಂದು ಇದು ಸಿಗೋದಿಲ್ಲ. ಯಾಕೆ ಮಾಡಬೇಕು? ಮೊನ್ನೆ ಆವತ್ತು ಲಾಸ್ಟು ಒಂದು 10 ವರ್ಷದಿಂದ ಒಬ್ಬರು ಹೇಳಿದ್ರು, ಕೃಷ್ಣಕುಮಾರ್ ಹೇಳಿದ್ರು 4 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದರು. ಬೇಡ, ನಮ್ಗೆ ಬೇಡ, ಆ ಜಾಗ ಬೇಕು ನಮಗೆ. ಸರ್, ಇವಾಗ ಕಾರ್ತಿಕ್ ಅವರು ಅವ್ರ ತಾತ ಸಮಾಧಿನೇ ಇರಿಸ್ಕೊಂಡಿಲ್ಲ, ಇನ್ನು ವಿಷ್ಣು ಸರ್ ಸಮಾಧಿನ ಇರಿಸ್ಕೊಳ್ತಾರೆ ಅನ್ನೋ ನಂಬಿಕೆನೇ ಇರಲಿಲ್ಲ ಆವಾಗಲೇ ನಾವು ನೋಡಿದಾಗ, ಅದನ್ನು ಅವರ ಸಮಾಧಿ ನೆಲಸಮ ಮಾಡಿದಾಗಲೇ ಬಾಲಣ್ಣ ಅವ್ರದ್ದು. ಸೊ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಸರ್ ಆ್ಯಕ್ಚುಲಿ? ಈಗ ಜಮೀನೇನೋ 10 ಎಕರೆ 80 ಕೋಟಿಗೆ ಬೆಲೆ ಬಾಳುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ತಾತನ ಸಮಾಧಿನ ಹೊಡೆದಾಕ್ಬಿಟ್ಟಿದ್ರು. ಇದನ್ನು ಹೊಡೆದಾಕೊಂಡು ಮೊದಲೇ ಪ್ಲಾನ್ ಮಾಡಿದ್ರು, ಏನೋ ಗೊತ್ತಿಲ್ಲ, ಮುಗಿಸ್ಬೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ. ಆದರೆ ಅವರು ಮಾಲ್ಗಿಲ್ ಕಟ್ಟಬೇಕು, ಇದು ಮಾಡಬೇಕು, ಯಾರು ರಾಜಕೀಯ ವ್ಯಕ್ತಿಗಳ ಕೈವಾಡೋದೇನು ಅದು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದಿಲ್ಲ. ಆದರೆ ಆ ಜಾಗ ಏನಿದೆ ಅದನ್ನು ಬಿಟ್ಕೊಡ್ಲಿ ನಮಗೆ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಮಾಲ್ನವರು ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಮಾಲ್ನವರು ಮಾಡ್ಕೊಳ್ಳಿ, ಯಾರು ಬೇಡ, ಮಾಲ್ ಕಟ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ. ಆ ಮಾಲ್ನಿಗೆ ಬೇಕಾದ್ರೆ ಅವ್ರು ವಿಷ್ಣುವರ್ಧನ್ ಹೆಸರೇ ಹಾಕಲಿ, ವಿಷ್ಣುವರ್ಧನ್ ಮಾಲೆ ಅಂತ ಹಾಕ್ಕೊಳ್ಳಿ, ಒಳ್ಳೆ ಹೆಸರು ಬರುತ್ತಲ್ಲ. ಆ 10 ಗುಂಟೆ ಜಾಗ ಏನಿದೆ, 10 ಗುಂಟೆ ಜಾಗ ಕೊಟ್ಬಿಟ್ಟು ಅಲ್ಲೊಂದು ನಮಗೆ ಒಂದು ಸ್ಮಾರಕ ಮಾಡಿ ಒಂದು ಚಿಕ್ಕದಾಗಿ ಮಾಡಿಕೊಡ್ಲಿ. ಆ ಮಾಲ್ನಲ್ಲೇ ಮಾಡಲಿ, ಆ ಮಾಲ್ನವ್ರಿಗೆ ಹೆಸರು ಬರುತ್ತೆ, ಎಲ್ಲ ಜನ ಮೆಚ್ಕೋತಾರೆ ಅದನ್ನು. ಇವ್ರು ದೊಡ್ಡ ಮಾಲ್ ಕಟ್ಕೊಳ್ಳಿ, ಸ್ವಲ್ಪ ಜಾಗ 10 ಗುಂಟೆ ಬಿಟ್ಕೊಡ್ಲಿ ಸಾಕು, ನಮ್ಗೆ ಏನು ಜಾಸ್ತಿ ಏನು ಬೇಡ ನಮಗೆ. ಆ ಮಾಲ್ನವರು ಸ್ವಲ್ಪ ಯೋಚನೆ ಮಾಡಿ, ಯಾರು ತಗೋತಾರೆ ಅಂತಿದ್ದಾರೆ, ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ತೊಗೊಂಡವ್ರು ಇದ್ದರು ಅವ್ರ ಹತ್ರನೂ ನಾವು ಮಾತಾಡ್ಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ರಾತ್ರೋರಾತ್ರಿ ನೆಲಸಮ ಮಾಡಿದ್ರು ಸಮಾಧಿನ. ಸೊ ರಾತ್ರೋರಾತ್ರಿ ಅವ್ರೇನಾದರೂ ಪಾಯ ತೆಗೆದು ಎಲ್ಲ ಇದು ಮಾಡಿಬಿಟ್ರೆ ಏನು ಮಾಡ್ತೀರಾ ಅಂತ? ಇವರೆಲ್ಲ ದೊಡ್ಡ ರಾತ್ರಿ ಕಳ್ಳರು, ಇವರೆಲ್ಲ ಇವನು ಹಗಲುಗಳ್ಳರಲ್ಲ, ರಾತ್ರಿ ಕಳ್ತನ ಮಾಡೋರು. ರಾತ್ರಿ ಕಳ್ತನ ಮಾಡಿದೆ ಅಂತಕ್ಕಂಥದ್ದು ಕೋರ್ಟಿಗೆ ಸಕಲವಾದಂಥ ಒಳ್ಳೆ ಮಾಹಿತಿಯನ್ನು ಕೊಟ್ಟಿಲ್ಲ. ಏನೇನು ನಡೀತದೆ ನಮ್ಮ ದಾಖಲಾತಿಗಳನ್ನು ನೋಡಿಲ್ಲ, ಮಾಹಿತಿ ಕೊಡದೇನೆ ಈ ಥರ ಕೆಲಸ ಮಾಡಿದ್ದಾರೆ ಅಷ್ಟೇ. ಸರ್, ಈಗ ಬಾಲಣ್ಣ ಅವ್ರ ಮಕ್ಕಳು 2 ಗಂಡು ಮಕ್ಕಳನ್ನು ಸತ್ತೋಗಿದ್ದಾರೆ, ಇಲ್ಲ ಅವ್ರೀಗ. ಸೊ ಜನ ಕೂಡ ಶಾಪ ಆಗ್ತಿದ್ದಾರೆ, ಅಂದರೆ ಇಂಥ ಪಾಪಿಗಳಿಗೆ ಈ ಥರದ ಜಾಗನೂ ಸಿಗಬಾರ್ದು. ಜೊತೆಗೆ ಎಲ್ಲರೂ ಕೂಡ ಏನು ನಿಮಗೆ ಗೊತ್ತು ಏನೆಲ್ಲ ಶಾಪಗಳಾಗ್ತಿದ್ದಾರೆ ಅವರ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಅಂದರೆ, ಈ ಒಂದು ಜಾಗ ಏನಿದೆ ಅದು ಅಷ್ಟಾಗಿ ಒಳ್ಳೆ ಜಾಗ ಅಲ್ಲ ಅನ್ನೋ ಕೂಡ ಒಂದು ಮಾತುಗಳಿದೆ. ಅಲ್ಲಿ ಯಾವುದಾದ್ರೂ ಶೂಟಿಂಗ್ ಆದ್ರೂ ಕೂಡ ಸಿನಿಮಾ ರಿಲೀಸ್ ಆಗಲ್ಲ, ಮುಹೂರ್ತ ಆಗಿದ್ದು ಯಾವುದು ಸಿನಿಮಾ ರಿಲೀಸೇ ಆಗಿಲ್ಲ, ಜಾಗ ಅಷ್ಟು ಸರಿ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿದೆ. ವಿಷ್ಣು ಸರ್ನ ಏಕಾಏಕಿ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಈ ಥರ ಎಲ್ಲ ಆಗೋಯಿತು. ಮುಂಚೆನೇ ಅಂದರೆ ಆ ಜಮೀನು ಸಿಕ್ಕ ತಕ್ಷಣ ಬಾಲಣ್ಣ ಅವ್ರಿಗೆ ಅನಾರೋಗ್ಯ ಕಾಡ್ತು, ಅವರು ಎಕ್ಸ್ಪೈರ್ಡ್ ಆದರು. ಈ ಥರದ್ದೊಂದಷ್ಟು ಗಾಸಿಪ್ಗಳು ಹರಿದಾಡ್ತಿದೆ ಸರ್, ಏನು ಹೇಳ್ತೀರಿ ಆ ಜಾಗದ ಬಗ್ಗೆ? ಅವಾಗ ಏನಾಯ್ತೋ, ಯಾರಿಗೆ ಏನಾಯ್ತೋ ಇದು ಬೇಡ. ಇವಾಗ ನಮ್ಮ ಶಕ್ತಿ ಏನಿದೆ, ನಮ್ಮ ವಿಷ್ಣುಜಿಯವ್ರನ್ನ ಏನೇನು ಮಾಡಿದ್ವಿ, ಅಗ್ನಿಸ್ಪರ್ಶ ಮಾಡಿದ್ವಿ, ಅಲ್ಲೊಂದು ಒಳ್ಳೆ ಜಾಗ ಆಗುತ್ತೆ, ಅದನ್ನು ಸ್ಮಾರಕ ಮಾಡಿ ನೋಡಲಿ, ಏನು ಬೆಳವಣಿಗೆಗಳಾಗುತ್ತೆ ನೋಡಲಿ. ಯಾವುದೇ ಕೆಟ್ಟದಾಗೋದಿಲ್ಲಲ್ಲಿ, ಇನ್ನೂ ಒಳ್ಳೇದಾಗಿ ಬೆಳೀತಾರೆ. ಆ ಜಾಗದಲ್ಲಿ ಮಾಡಿ ನೋಡಲಿ ಅವರು. ಇವಾಗ ಬೇಕಾದ್ರೆ ನಾಳೆನೇ ಅನೌನ್ಸ್ ಮಾಡಲಿ, ಅವ್ರಿಗೆ ಆಗಲಿಲ್ಲ ಅಂದ್ರೆ ಕೇಳಿ, ಆಗತ್ತೆ. ಒಂದು ಶಕ್ತಿ ಸ್ಥಳ ಅದಲ್ಲಿ ಆಗತ್ತೆ, ಅವರಿಗೆ ಒಳ್ಳೇದಾಗತ್ತೆ ಅಲ್ಲಿ ಮಾಡಿದ್ರೆ. ಯಾರು ಮಾಡ್ತಾ ಇದ್ದಾರೋ ಅದು ಮಾಡಲಿ. ಆ ಜಾಗ 10 ಗುಂಟೆ ಜಾಗ ಕೊಡಲಿ ನಮಗೆ, ಆಮೇಲೆ ನೋಡಿ ಅವ್ರು ಬೆಳೀತಾರೆ, ಚೆನ್ನಾಗಿ ಬೆಳೀತಾರೆ, ಏನು ಬೆಳೆದೇನೇ ಇರೋದಿಲ್ಲ.